ಸರ್, ಈಗ ಗೃಹ ಸಚಿವರು ಕೂಡ ಬೆಳಗ್ಗೆ ಒಂದು ಮಾತನ್ನ ಹೇಳ್ತಾ ಇದ್ರು, ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ಯಾರೇ ಆದರೂ ಕೂಡ ಬಿಡೋದಿಲ್ಲ, ಕ್ರಮ ತಗೋತೀವಿ ಅಂತ. ಅಂದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆಗೋಸ್ಕರ ಹೋರಾಟ ಮಾಡೋದು ಕಾನೂನು ಉಲ್ಲಂಘನೆ ಆಗುತ್ತೆ. ಮತ್ತೆ ಈ ಹಿಂದೆ ಕೂಡ ಸರ್ಕಾರನೇ ಆದೇಶ ಮಾಡಿತ್ತು 60% ಕನ್ನಡ ಬಳಸಬೇಕಂತ. ಅದನ್ನ ಎಲ್ಲ ಒಂದ್ ಕಡೆ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸರ್ಕಾರ ಎಡವಿದೆಯಾ ಅಂತ. ಗೃಹ ಸಚಿವರು ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಮತ್ತು ಬಹಳ ಮುಗುಮ್ಮಾಗಿ ನಾನು ಯಾಕೆ ಕೆಟ್ಟವನಾಗಬೇಕು ಸರ್ಕಾರಕ್ಕೆ ಕೇಂದ್ರಕ್ಕೆ ಅಂತ ಮಾತಾಡ್ತಾರೆ. ಅದಲ್ಲ, ನಿಮ್ಮಲ್ಲಿ ಯಾರ್ಯಾರೋ BJPನಲ್ಲಿ ಮಾಡ್ನಾಳ್ ವಿರೂಪಾಕ್ಷ ಅಷ್ಟೊಂದು ದುಡ್ಡು ತಿಂದರು ಕಡ್ದರು, ಆಮೇಲೆ ಗುತ್ತಿಗೆನಲ್ಲಿ ಎಷ್ಟೋ ದುಡ್ಡು ತಿಂದರು ನಿಮ್ಮ ಪಾರ್ಟಿಯವರು ಆ ಪಾರ್ಟಿಯವರು, ಆಮೇಲೆ ಇದು DK ಶಿವಕುಮಾರ್ ಅವರು ಎಷ್ಟೋ ದುಡ್ಡು ಸಿಕ್ತು, ಅವ್ರನ್ನೆಲ್ಲ ಜೈಲಿಗೆ ಹಾಕೋದಿಲ್ಲ, ತಪ್ಪಿಲ್ಲ, ಕಾನೂನು ಉಲ್ಲಂಘನೆ ಆಗಲಿಲ್ಲ. ನಾರಾಯಣಗೌಡರು ಕನ್ನಡಕ್ಕೆ ಹೋರಾಟ ಮಾಡಿದ್ರೆ ಕಾನೂನು ಉಲ್ಲಂಘನೆ ಆಯ್ತಾ? ಹುಚ್ಚುತನದ ಮಾತು. ಆಮೇಲೆ ಎಲ್ಲೋ ಒಂದು ಕಡೆ ದುರಾಂಕಾರದ ಮಾತಾಗ್ತವೆ ಇವೆಲ್ಲ. ಮಾನ್ಯ ಗೃಹ ಮಂತ್ರಿಗಳಿಗೆ ಹೇಳ್ತೀನಿ, ನೀವು ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡದೆ ಫೇಲ್ ಆಗಿದ್ದೀರಿ ಹೊರತು ನಾವು ಹೋರಾಟವನ್ನು ಹತ್ತಿಕ್ಕೋಕ್ಕೋಸ್ಕರ ನೀವು ಮಾತಾಡ್ತಾ ಇದ್ದಾರೆ. ಅದನ್ನು ಮಾಡಬೇಡಿ. ನಾರಾಯಣಗೌಡರ ಮೇಲೆ ಕೇಸ್ ಹಾಕಿರೋದನ್ನು ವಾಪಸ್ ತಗೊಳ್ಳಿ, ಬಿಡುಗಡೆ ಮಾಡಿ. ಇಲ್ಲದೆ ಹೋದರೆ ರಾಜ್ಯಾದ್ಯಂತ ಬೆಂಕಿ ಹಚ್ಚುತ್ತೀವಿ. ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಕಾಂಗ್ರೆಸ್ BJP ಪಾಠ ಕಲಿಸಬೇಕಾಗುತ್ತೆ. ನಾವು ಈಗ ಕೊನೆಯದಾಗಿ ಕರ್ನಾಟಕದಲ್ಲಿ ಸಾಕಷ್ಟು ಜನರಿಗೆ ಕನ್ನಡನ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಕನ್ನಡ ನಾಮಫಲಕ ಮಾತ್ರ ಅಲ್ಲ, ಮಾತಾಡೋದ್ರಲ್ಲೂ ಕೂಡ ಮರೆಯಾಗ್ತಾ ಇದೆ. ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಳೋದ್ರ ಬಗ್ಗೆ ಏನು ಸಂದೇಶ ಕೊಡ್ತೀರಾ? ಒಂದು ಯಾವುದೇ ರಾಜ್ಯ, ಈ ರಾಜ್ಯಗಳ ವಿಂಗಡಣೆ ಆಗಿರೋದೇ ಭಾಷೆಯ ಆಧಾರದ ಮೇಲೆ. ಭಾಷೆಯ ಆಧಾರದ ಮೇಲೆ ಆಗೋದ್ರಿಂದ ಶೆಡ್ಯೂಲ್ ಇದರಲ್ಲಿ 8ರಲ್ಲಿ ಇದು ಕನ್ನಡವೂ ಒಂದು ರಾಷ್ಟ್ರ ಭಾಷೆ, ರಾಷ್ಟ್ರ ಭಾಷೆಗಳಲ್ಲಿ ಒಂದು ಅಂತ ಇದೆ. ಇಲ್ಲಿ ಆಡಳಿತ ಭಾಷೆಯನ್ನು ನೀವು ತೀರ್ಮಾನ ಮಾಡಿದ್ದೀರಿ. ಇಲ್ಲಿ ಮಾತಾಡೋದಿಲ್ಲ, ಇಲ್ಲಿ ಬ್ಯಾಂಕ್ನಲ್ಲಿ ಕೆಲಸ ಮಾಡೋನಿಗೆ ಕನ್ನಡ ಬರೋದಿಲ್ಲ, ವ್ಯಾಪಾರ ಮಾಡೋನಿಗೆ ಕನ್ನಡ ಬರೋದಿಲ್ಲ, ಮಾಲ್ಗಳಲ್ಲಿ ಕನ್ನಡ ಬರೋಲ್ಲ, IT-BT ಕನ್ನಡ ಬರೋದಿಲ್ಲ. ಮಣ್ಣು ತಿಂತಿದ್ದೀರಾ ನೀವು? ಅವ್ರಿಗೆ ಪರವಾನಗಿ ಕೊಡಬೇಕು, ಕನ್ನಡ ಗೊತ್ತಿರಬೇಕು, ತಿಳ್ಕೋಬೇಕು, ಕಲಿಬೇಕು. ಇಲ್ಲದೆ ಹೋದ್ರೆ ಬಿಟ್ಟು ಹೋಗ್ತಾ ಇರಿ ಅಂತ ಹೇಳಬೇಕು ಅಷ್ಟೇ. ಒಟ್ಟಾರೆ ಕರುನಾಡಲ್ಲಿ ಕನ್ನಡಿಗರು ಕನ್ನಡವನ್ನು ಕಲಿಬೇಕು, ಬೇರೆ ಕಡೆಯಿಂದ ಬಂದವರು ಕೂಡ ಕನ್ನಡವನ್ನು ಬಳಸಬೇಕು ಅನ್ನೋ ಮಾತನ್ನ ಮುಖ್ಯಮಂತ್ರಿ ಚಂದ್ರ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.